Hi, hello, this is Dr. Samyukta from Ayush Hospital, Bangalore, fertility specialist and gynec laparoscopic surgeon. ಸೊ ಇವತ್ತಿನ ಅವೇರ್ನೆಸ್ ಎಪಿಸೋಡಲ್ಲಿ ಅಬೋಷನ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಅಬೋಷನ್ ಅನ್ನೋ ವಿಚಾರಕ್ಕೆ ಬರೋಕ್ಕೆ ಮುಂಚೆ ಅಬೋಷನ್ ಮಾಡದೆ ತಡೆಯೋದು ಅಂದರೆ ಕಾಂಟ್ರಾಸೆಪ್ಷನ್ ತೊಗೊಂಡು ಅಬೋಷನ್ಸ್ನ ಅವಾಯ್ಡ್ ಮಾಡೋದು ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ಕಾಂಟ್ರಾಸೆಪ್ಷನ್ ಚಾಯ್ಸಸ್ ಇಟ್ಸ್ ಆಲ್ವೇಸ್ ದ ಫಸ್ಟ್ ಪ್ರಿಫರೆನ್ಸ್ ರಾದರ್ ದೆನ್ ಅಬೋಷನ್ಸ್, ಅದು ನೆನಪಿಟ್ಕೊಳ್ಳಿ. ಯಾಕೆಂದರೆ ಅಬೋಷನ್ಸ್ ಹ್ಯಾಸ್ ಇಟ್ಸ್ ಓನ್ ಕಾಂಪ್ಲಿಕೇಶನ್ಸ್. ಸೊ ದಟ್ ಕಾಂಟ್ರಾಸೆಪ್ಷನ್ ಪಾರ್ಟ್ ಯು ಕ್ಯಾನ್ ಸಿ ಇನ್ ಮೈ ಅದರ್ ವೀಡಿಯೋಸ್. ಸೊ ಇವಾಗ ಅಬೋಷನ್ ವಿಚಾರಕ್ಕೆ ಬಂದರೆ, ನಮ್ಮ ಇಂಡಿಯಾದಲ್ಲಿ ದರ್ ಇಸ್ ಅ ಲೀಗಲೈಸೇಷನ್ ಫಾರ್ ದ ಅಬೋಷನ್ಸ್. ಸೇ ಇಫ್ ಅಟ್ ಆಲ್ ಇಟ್ ಹಸ್ ಹ್ಯಾಪೆಂಡ್ ಡ್ಯೂ ಟು ಏನಾದರೂ ತಾಯಿಗೆ ಏನಾದರೂ ತುಂಬ ಹೆಲ್ತ್ ಇಶ್ಯೂಸ್ ಜಾಸ್ತಿ ಮಟ್ಟಕ್ಕೆ ಸೀರಿಯಸ್ ಆಗಿದ್ದರೆ, ಪ್ರೆಗ್ನೆನ್ಸಿ which might cause even more disturbance to her health issues ಆಗಿದ್ದರೆ, ಇಲ್ಲ ಮಗುವಿಂದು ಏನಾದರೂ ಅಬ್ನಾರ್ಮ್ಯಾಲಿಟಿ, ಫಾರ್ಮ್ ಆಗ್ತಾ ಇರೋ ಮಗುದು ಏನಾದರೂ ಅನಾಮಲೀಸ್ ಇದ್ದರೆ, ಆ್ಯಂಡ್ ಇಫ್ ಅಟ್ ಆಲ್ ದ ಪ್ರೆಗ್ನೆನ್ಸಿ ಈಸ್ ಕಾಸ್ ಡ್ಯೂ ಟು ಎನಿ ರೇಪ್ ಆರ್ ಎನಿ ಅನ್ಮ್ಯಾರಿಡ್ ಪೀಪಲ್ ಗೆಟಿಂಗ್ ಪ್ರೆಗ್ನೆಂಟ್ ಆರ್ ಎನಿ ಫೇಲ್ಯೂರ್ ಆಫ್ ಕಾಂಟ್ರಾಸೆಪ್ಷನ್ causing to pregnancy, all these four things put together, it has been legalized in India. Okay, and abortion ಮಾಡ್ಕೊಬೇಕು ಅಂದ್ಕೊಳ್ಳೋರು, it is better that you decide in a early gestational age of the pregnancy. ನೀವು 12 ವಾರದಲ್ಲಿ, 13 ವಾರದಲ್ಲಿ, ಇಲ್ಲ 14 ವಾರದಲ್ಲಿ ಡಿಸೈಡ್ ಮಾಡಿಕೊಂಡ್ರೆ ಕಾಂಪ್ಲಿಕೇಶನ್ನು ಹೆಚ್ಚಾಗುತ್ತೆ. ಸೊ ವೆನ್ ಯು ಫೀಲ್ ದಟ್ pregnancy is unwanted, so you might feel like abortion. One couple can choose at any time thinking that ಇನ್ನೂ early married ಲೈಫಲ್ಲಿ ಇರ್ತೀರಾ, ಇನ್ನೂ ಸೆಟಲ್ಮೆಂಟ್ಗೆ ಟೈಮ್ ಬೇಕಾಗುತ್ತೆ, or it can be some teenagers who are got into pregnancies which they would have not thought about. ಸೊ ಇಂಥವ್ರಿಗೆ ಸ್ವಲ್ಪ ಗಿಲ್ಟಿ ಫೀಲಿಂಗ್ ಇರುತ್ತೆ, ವೇರ್ ಟು ಗೋ, ಹೌ ಟು ಗೋ, ಯಾವ ಡಾಕ್ಟರ್ ಹತ್ರ ಹೋಗೋದು, ನಮ್ಮದು ಏನಾದರೂ ಡೀಟೇಲ್ಸ್ ಏನಾದರೂ ಹೊರಗಡೆ ಬರುತ್ತೇನೋ, ಆ್ಯಂಡ್ there will be a lot of confusions. So you come out of all this guilt. First of all, you know that it has been legalized and you can go and approach a doctor. Better to approach only a gynecologist, not to go for any other general doctors. ಯಾಕೆಂದರೆ ನಿಮಗೆ ಗೈನಕಾಲಜಿಸ್ಟ್ ದೇ ವಿಲ್ ಡೂ ಅ ಸ್ಕ್ಯಾನಿಂಗ್, ಸಿ ಟು ದ್ಯಾಟ್ ಲೈಕ್ ದ ಪ್ರೆಗ್ನೆನ್ಸಿ ಇಸ್ ದೇರ್, ಇಂಟ್ರಾಯೂಟ್ರೈನ್ ಎಷ್ಟು ಇದೆ ಅಂತ ಅದಕ್ಕೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟು ಅದ್ರ ಪ್ರಕಾರ ಒಂದು ಡೋಸೇಜ್ ಡಿಸೈಡ್ ಮಾಡಲಿಕ್ಕೆ ದರ್ ಇಸ್ ಅ ಪಾಸಿಬಿಲಿಟಿ. ಇಫ್ ಯು ಗೋ ಟು ಸಮ್ಮನ್ ಎಲ್ಸ್, ಅಕಸ್ಮಾತ್ ಒಂದು ಸಿಚುವೇಶನ್ ಹೇಳ್ತೀನಿ, ಅಕಸ್ಮಾತ್ ಗರ್ಭಕೋಶದಲ್ಲಿ ಇಲ್ದಿರ ಆ ಪ್ರೆಗ್ನೆನ್ಸಿ ಎಲ್ಲಾದರೂ ಟ್ಯೂಬಲ್ಲಿ ನಿಂತ್ಕೊಂಡಿದೆ ಅಂದ್ಕೊಳ್ಳಿ, ನೀವು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀರಾ, ಅದೇನಾಗುತ್ತೆ ಅಂದರೆ ಅಲ್ಲೇ ರಪ್ಚರ್ ಆಗಿ ಒಳಗಡೆ ಅಬ್ಡೋಮನ್ ಒಳಗಡೆ ಇಟ್ ವಿಲ್ ಬಿಕಮ್ ಎನ್ ಸರ್ಜಿಕಲ್ ಎಮರ್ಜೆನ್ಸಿ, ವೇರ್ ನೀವೇನೋ ಒಂದು ₹1,000 ₹2,000 ಉಳ್ಸೋಕೆ ಹೋಗ್ಬಿಟ್ಟು ಯು ವುಡ್ ಎಂಡ್ ಅಪ್ ಇನ್ ಅ ವೆರಿ ಗ್ರೇವ್ ಎಮರ್ಜೆನ್ಸಿ ವಿಚ್ ಇಸ್ ಅಪ್ ಟು ಲೈಫ್ ಥ್ರೆಟ್ನಿಂಗ್ ಒನ್ ಆಗುತ್ತೆ. ಇನ್ನೊಂದು ಕಥೆನೂ ಇದೆ, ಏನು ಅಂದರೆ ಪಿಲ್ಸ್ ತೊಗೊತಾರೆ ಮತ್ತು ಚೆಕ್ ಸ್ಕ್ಯಾನಿಗೆ ಬರಲ್ಲ. ಚೆಕ್ ಸ್ಕ್ಯಾನಿಗೆ ಬರ್ದಿರ ಇದ್ದರೆ ಹೌ ಇಟ್ ಇಸ್ ಪಾಸಿಬಲ್ ಟು ನೋ ದಟ್ ಎವ್ರಿಥಿಂಗ್ ಈಸ್ ಗಾನ್ ಅಲ್ವಾ? ಸೊ ಒಂದು MTP ಪಿಲ್ಸ್ ತೊಗೊಂಡ್ರೆ ಅದರಲ್ಲಿ 90%, 90 to 95% ಅದು ಹೋಗೋದು. ಅದರಲ್ಲೂ ಇಟ್ಸ್ ಲೈಕ್ ಅರ್ಲಿ ಜೆಸ್ಟೇಷನಲ್ ಏಜಲ್ಲಿ ಬಂದರೆ ಹೋಗ್ಬೋದು. ಒಂದೊಂದು ಟೈಮಲ್ಲಿ ಅದು ಸ್ಕಾರ್ ಪ್ರೆಗ್ನೆನ್ಸಿ ಆಗಿರುತ್ತೆ, ಇಲ್ಲ ಇಟ್ ಮೈಟ್ ಬಿ ವೆರಿ ಥಿಕ್ಲಿ ಅಡ್ಹರೆಂಟ್, ಇಲ್ಲ ಬೇರೆ ಏನಾದರೂ ಪಿಲ್ಸ್ ತೊಗೊಂಡಿರ್ತೀರ ವೆರ್ ಇಟ್ ಮೈಟ್ ನಾಟ್ ಗೋ ಪ್ರಾಪರ್ಲಿ. ಇಟ್ ಇಸ್ ನಾಟ್ ಲೈಕ್ ಪಿಲ್ಸ್ ತೊಗೊಂಡಿದ್ದ ತಕ್ಷಣ ಎಲ್ಲರಿಗೂ 100% ಹೋಗುತ್ತೆ ಅಂತ ಯಾವುದೇ ರೀತಿ ಇದರಲ್ಲಿ ಇಲ್ಲ. ಸೊ ಇಟ್ ಕ್ಯಾನ್ ಬಿಕಮ್ ಅ ರಿಟೈನ್ ಪ್ರಾಡಕ್ಟ್ಸ್ ವೇರ್ ದ ಚೆಕ್ ಸ್ಕ್ಯಾನ್ ಇಸ್ ವೆರಿ ವೆರಿ ಮಚ್ ನೆಸೆಸರಿ. ಸೊ ಇವಾಗ 7 to 8 ವೀಕ್ಸ್ ಒಳಗಡೆ ಪಿಲ್ಸಲ್ಲಿ ಹೋಗುತ್ತೆ ಅಂತ ನಿಮ್ಮ ಡಾಕ್ಟರ್ ಪಿಲ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅವ್ರು ಖಂಡಿತ ನಿಮಗೆ ಹೇಳ್ತಾರೆ ಒಂದು 10 days ಇಲ್ಲ 14 days ಬಿಟ್ಕೊಂಡು ಚೆಕ್ ಸ್ಕ್ಯಾನ್ಗೆ ಬರಬೇಕು ಅಂತ. ಆ್ಯಂಡ್ ಯು ಟೇಕ್ ದ ಮೆಡಿಸಿನ್ಸ್ ಆ್ಯಂಡ್ ಯು ಜಸ್ಟ್ ಡಿಸಪಿಯರ್. ದಟ್ ಡಸಂಟ್ ಮೇಕ್ ಸೆನ್ಸ್. ಆ್ಯಂಡ್ ಏನಾದರೂ ರಿಟೈನ್ ಪ್ರಾಡಕ್ಟ್ಸ್, ಅದೇನಾದರೂ ವ್ಯಾಸ್ಕುಲಾರಿಟಿ ಇದ್ದರೆ ಪರ್ಸಿಸ್ಟೆಂಟ್ ಆಗಿ ಅದು UPT ಪಾಸಿಟಿವ್ ತೋರಿಸ್ಬೋದು. ಆ್ಯಂಡ್ ಅಗೇನ್ you might have that what to tell this heavy menstrual bleeding, and it might lead into complications. So there is a reason for everything based on the pills and the check scans and pills ಕೊಡೋಕೆ ಮುಂಚೆ ಸ್ಕ್ಯಾನಿಂಗ್ ಮಾಡೋದು. This is all a sophisticated way of treatment where the doctor is doubly ensuring that yes, this is right, this is right, this is right ಅಂತ each and every step. And you should feel that you are important for yourself and go and get a better treatment from a good gynecologist, and don't try to save money out of all these things by going and choosing quack or over counter medicines.
ತುಂಬ ಜನ ನೋಡಿದ್ದೀನಿ. ಏನು ಅಂದರೆ ಅವರು ಎಲ್ಲೋ ಹೋಗ್ಬಿಟ್ಟು ಪಿಲ್ಸ್ ತೊಗೊಂಡು ಬಂದಿರ್ತಾರೆ ಆ್ಯಂಡ್ ಇನ್ನೂ ಪೀರಿಯಡ್ಸ್ ಬಂದಿರಲ್ಲ ನೆಕ್ಸ್ಟ್ ಮಂತ್ಗೆ ಆ್ಯಂಡ್ ದೇ ವಿಲ್ ಕಮ್ ಆ್ಯಂಡ್ ಟೆಲ್ ಮೇಡಮ್ ಇನ್ನೂ ಪಾಸಿಟಿವ್ ಬರ್ತಾ ಇದೆ, ಸೊ ವಾಟ್ ಟು ಡೂ ಅಂತ. ಸೊ ಇಟ್ಸ್ ಅಗೇನ್ ಎ ರಿಟರ್ನ್ ಪ್ರಾಡಕ್ಟ್ಸ್ ಆ್ಯಂಡ್ recently also I had one patient like where they have taken the pills outside and she has just left and from one say 15 days ಇಂದ ಫುಲ್ ಬ್ಲೀಡಿಂಗ್ ಆಗ್ತಾನೆ ಇದೆ ಅಂತ, ಅದು ಹೆವಿ ಆಗ್ತಾ ಇದೆ ಅಂತ ಬಂದಿದ್ದರು. ಕೆಳಗಡೆ ದಟ್ ಸ್ಕ್ಯಾನ್ ಥಿಂಗ್ ವಿಲ್ ಬಿ ಡಿಸ್ಪ್ಲೇಡ್ ವೇರ್ ಇಟ್ ಇಸ್ ಲೈಕ್ ರಿಟೈನ್ಡ್, ಸಾಕೆ ಹೋಗಲಿಲ್ಲ, ಇಲ್ಲಿ ಫುಲ್ಲಾಗಿ ಬಲ್ಜಾಗಿ ಇದೆ. ವೇರ್ ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ ಮೀನ್ ಸರ್ಜಿಕಲ್ ಎಮರ್ಜೆನ್ಸಿ ಅಗೇನ್ ವೇರ್ ಇಟ್ ಮೈಟ್ ಬ್ಲೀಡ್. ಅದು ಬ್ಲೀಡ್ ಆದರೆ ಹೇಗಾಗುತ್ತೆ ಅಂದರೆ ದ ಪೇಷಂಟ್ ಮೈಟ್ ಗೋ ಅನ್ಕಾನ್ಷಿಯಸ್ ಆ್ಯಂಡ್ ತಕ್ಷಣ ಅದನ್ನು ತೆಗಿಲಿಲ್ಲ ಹೊರಗಡೆ ಅಂದರೆ ಇಟ್ ಮೈಟ್ ಬಿ ಲೈಫ್ ಥ್ರೆಟ್ನಿಂಗ್ ಆಲ್ಸೋ. ಸೊ ಅಬಾರ್ಷನ್ಸ್ ಆರ್ ನಾಟ್ ದಟ್ ಸಿಂಪಲ್ ಆಸ್ ಯು ಥಿಂಕ್ ಆ್ಯಂಡ್ female should not take back step to get a good treatment due to these issues. Go to a good gynecologist, only a gynecologist. ಸ್ಕ್ಯಾನಿಂಗ್ ಮುಂದೆ, ಅದಾದಮೇಲೆ ಪಿಲ್ಸು, ಅದಾದಮೇಲೆ ಇನ್ನೊಂದು ಸ್ಕ್ಯಾನಿಂಗ್. ಇಟ್ ಮೈ ಟೇಕ್ ಫಾರ್ ಯು ಅಪ್ ಟು ಸೇ ಕೆಲವೊಂದು ಬ್ಲಡ್ ಟೆಸ್ಟ್ ಇಫ್ ಅಟ್ ಆಲ್ ದ ಪೇಷಂಟ್ ಇಸ್ ವೆರಿ ಪೇಲ್ ಆರ್ ಇಫ್ ಅಟ್ ಆಲ್ ಶಿ ಹ್ಯಾಸ್ ಎನಿ ಥೈರಾಯ್ಡ್ ಇಶ್ಯೂಸ್, ಏನಾದರೂ ಒಂದು ಸ್ವಲ್ಪ ಬ್ಲಡ್ ಟೆಸ್ಟ್ಗಳು ಇರ್ಬೋದು. ಸೊ ಇಟ್ ಮೈ ಟೇಕ್ ಅರೌಂಡ್ ಸೇ ಸಮ್ 5,000 to 10,000 ಒಳಗಡೆ ಆಗ್ಬೋದು ನಿಮಗೆ. ಬಟ್ ದಿಸ್ ಇಸ್ necessary when it comes to your health issues, because if at all this is not attended properly, ಅದು ಕರೆಕ್ಟಾಗಿ ಟ್ರೀಟ್ಮೆಂಟ್ ನೀವು ತೊಗೊಂಡಿಲ್ಲ ಅಂದರೆ ಇಟ್ ಮೈಟ್ ಬಿಕಮ್ ಎ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್. ಸೊ ಟ್ರೈ ಟು ಡಿಸೈಡ್ ಟೇಕ್ ಅ ಗುಡ್ ಟ್ರೀಟ್ಮೆಂಟ್ ಆನ್ ದಿಸ್ ಅಬಾರ್ಷನ್ ಪಾರ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಯಾವುದೇ ಡಾಕ್ಟರ್ ನಿಮಗೆ ಅಬಾರ್ಷನ್ ಮಾಡ್ಕೊಳ್ಳಿ ಅಂತ ಹೇಳಲ್ಲ. ಬೆಟರ್ ಥಿಂಗ್ ವಾಟ್ ವಿ ಸಜೆಸ್ಟ್ ಇಸ್ ಲೈಕ್ ಕಾಂಟ್ರಸೆಪ್ಷನ್. ಸೊ ಕಾಂಟ್ರಸೆಪ್ಷನ್ ತೊಗೊಳ್ಳಿ. ಡೋಂಟ್ ಅಲೌ ದ ಪ್ರೆಗ್ನೆನ್ಸಿ ಟು ಅಕರ್ ವಿಚ್ ಯು ಡೋಂಟ್ ವಾಂಟ್ ಇಟ್. there are so many contraception options, right? ಆ್ಯಂಡ್ ಒಂದು ಸತಿ ಅದು 8 ವಾರ ಇಲ್ಲ 7 ವಾರ ಮೇಲೆ ಒಟ್ಟೋಗಿದೆ ಪ್ರೆಗ್ನೆನ್ಸಿ ಅಂದರೆ ಅದು ಪಿಲ್ಸಿಂದ ಹೋಗೋದು ತುಂಬಾ ಕಷ್ಟ ಆ್ಯಂಡ್ ಹೆವಿ ಬ್ಲೀಡಿಂಗ್ ಇರುತ್ತೆ. ಮನೆಯಲ್ಲಿ ಪಿಲ್ಸ್ ತೊಗೊಂಡ್ರೆ ನೀವು ಅದು DNC ಮಟ್ಟಕ್ಕೆ ಮುಟ್ಬೋದು. ಅದು DNC ಮಾಡೋದನ್ನು ಒಂದು 12ರಿಂದ 13 ವಾರ ಒಳಗಡೆ ಆದರೆ ಅದು ಫಸ್ಟ್ ಟ್ರೈಮಿಸ್ಟರ್ DNC ಒಳಗಡೆ ಬರುತ್ತೆ. ಅದಾದಮೇಲೆ ಇಟ್ ಬಿ ಲೈಕ್ ಇಟ್ಸ್ ಅದರ್ ವೇ ರೌಂಡ್, ಸೆಕೆಂಡ್ ಟ್ರೈಮಿಸ್ಟರ್ ಟರ್ಮಿನೇಷನ್ ಮೇಲೆ ಬರುತ್ತೆ. ಸೊ ಡೋಂಟ್ ಅಲೌ ದ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಟು ಗ್ರೋ ಆ್ಯಂಡ್ ಬಿಕಮ್ ಮೋರ್ ಕಾಂಪ್ಲಿಕೇಟೆಡ್. ವೆನ್ ಯು ಫೀಲ್ ಆ್ಯಂಡ್ ಟ್ರೈ ಟು ಡಿಸೈಡ್ ಇಟ್ ಅರ್ಲಿ ಆ್ಯಂಡ್ ಟೇಕ್ ಅ ಡೆಸಿಷನ್ ಸೊ ದಟ್ ದ ಕಾಂಪ್ಲಿಕೇಶನ್ಸ್ ವಿಲ್ ಬಿ ಲೆಸ್ ಫಾರ್ ಯು ಆಲ್ಸೋ ಆ್ಯಂಡ್ ಆಲ್ಸೋ ಕಾಸ್ಟ್ ವೈಸ್ ಆಲ್ಸೋ. ನೀವು ಅರ್ಲಿಯಾಗಿ ಡಿಸೈಡ್ ಮಾಡಿಕೊಂಡ್ರೆ ಇಟ್ ವಿಲ್ ಕಮ್ ಇನ್ ಅ ವೆರಿ ಮೀನ್ ದರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಕಾಸ್ಟ್ ಮ್ಯಾಟ್ರ್ ಬಿಡಿ, it's about the health issues. So it's a kind request to all the patients or whoever females who are watching this is, don't take it easy. Abortions do have complications. ಸ್ಕ್ಯಾನಿಂಗ್ ಬೇಕಾ, ಅದಾದಮೇಲೆ ಸ್ಕ್ಯಾನಿಂಗ್ ಬೇಕಾ, ಆ್ಯಂಡ್ ಸಿಂಪಲ್ ರೀಸನ್ ಹೇಳ್ತಾರೆ ಏನಂದರೆ ನಾನು ಹಾಲು ಕೊಡ್ತಾನೆ ಇದ್ದೀನಲ್ವ ಮತ್ತು ಪ್ರೆಗ್ನೆನ್ಸಿ ಆಗಿರೋದು ನನಗೆ ಗೊತ್ತಿಲ್ಲ ಅಂತ. ಕೆಲವೊಂದು ಟೈಮ್ 4 months 5 months ಬೇಬೀಸ್ ಎಲ್ಲ ಇರುತ್ತೆ. ಸೊ ದಟ್ ಟೈಮ್ ಅಂಡ್ ಆಲ್ ನೋ ಡಾಕ್ಟರ್ ವಿಲ್ ಟೆಲ್ ಯು ಲೈಕ್ ಟು ಅಬಾರ್ಟ್ ಯು, ದೇ ವಿಲ್ ಟೆಲ್ ಯು ಕಂಟಿನ್ಯೂ. So if you don't want, you take contraception. But if when you just try to take chance out of all these things, it's like you're taking chance on yourself and on your health. So try to plan it, and if at all you don't want, try to decide it early. And teenagersಗೆಲ್ಲ ಒಂದು ಅಡ್ವೈಸ್ ಏನಂದರೆ, by all these things of unwanted pregnancy, there is always a risk of sexually transmitted diseases and all. So try to know before any act what you are undergoing. And one kind request is try to opt for the correct contraception, and if at all any check scans your doctor has advised, go and get it done and know that complete ಆಗಿ ಅದು ಹೋಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳೇಬೇಕು. ಸುಮಾರು ಜನ ಅರೌಂಡ್ 50% of the people they don't return back, but it's a very important thing to know that it has gone completely, because only 90% of the people it will go completely. Remaining 10%, yes, there will be some issues where it has to be addressed. ಅದು ನೀವು ಅರ್ಲಿ ಸ್ಟೇಜಸಲ್ಲಿ ಇದು ಮಾಡ್ಕೊಂಡಿಲ್ಲ ಅಂದರೆ ಇಟ್ ಮೈಟ್ ಗೋ ಇನ್ ಟು ಇನ್ಫೆಕ್ಷನ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಆಲ್. ಸೊ ವೆನ್ ದ ಡಾಕ್ಟರ್ ಟೆಲ್ಸ್ ಯು ಟು ಕಮ್ ಫಾರ್ ದ ಚೆಕ್ ಸ್ಕ್ಯಾನ್ ಟು ನೋ ವೆದರ್ ದ ಕ್ಯಾವಿಟಿ ಇಸ್ ಬೀನ್ ಎಂಪ್ಟಿ, ಇಟ್ ಮೈಟ್ ಬಿ ಆನ್ ದ 10th day post pills or on the 14th day of the post pill procedure period. Go get it done and get it ensured. ಇದೆಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಮೇ ಬಿ ಇಟ್ ಮೈ ಟೇಕ್ ಅ ಮಂತ್ ಆರ್ 1 month ಮೇಲೆ ಒಂದು 10-15 days ಎಕ್ಸ್ಟ್ರಾ ತೊಗೊಬೋದು ನೆಕ್ಸ್ಟ್ ಪೀರಿಯಡ್ಸ್ ಡಿವೈಡ್ ಬ್ಯಾಕ್ ಆಗೋದಕ್ಕೆ. ಇಟ್ ಮೈಟ್ ಬಿ ಲಿಟಲ್ ಬಿಟ್ ಹೆವಿ ಆಲ್ಸೋ. ಸೊ this is one kind request and simple reminder for all my patients or whoever the females who are watching.
Abortions are legalized in India, and don't go to any non gynecologist or someone who is a simple pharmacy guy. Go ಅಲ್ಲಿ ಹೋಗ್ಬಿಟ್ಟು ಮೆಡಿಸಿನ್ ತೊಗೊಂಡು ನೀವು ಮೀನ್ ಡೋಂಟ್ ಟೇಕ್ ಇಟ್ ಇನ್ ಯೋರ್ ಓನ್ ಪ್ಯಾಟರ್ನ್. There is a way for all these things, and scannings are very important before undergoing the procedure and after undergoing the procedure. And before all these things happen, see to that like everything is being planned, and don't let any unwanted pregnancies to occur.